ರೈತರ ಸಾಗುವಳಿ ಮಾಡುತ್ತಿರುವ ಜಮೀನುಗಳನ್ನು ಕುತಂತ್ರದಿಂದ ಕಾನೂನಿನ ಮೂಲಕ ಕಸಿದುಕೊಳ್ಳುತ್ತಿರುವ ಅರಣ್ಯ ಇಲಾಖೆ ವಿರುದ್ಧ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಅರಣ್ಯ ಇಲಾಖೆ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ್ ಬಣದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾಕಾರರು ಮಹಾತ್ಮ ಗಾಂಧಿ ವೃತ್ತ, ಅಂಬೇಡ್ಕರ್ ವೃತ್ತ, ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಅರಣ್ಯ ಇಲಾಖೆ ಕಚೇರಿ ಮುಂಭಾಗ ಜಮಾಯಿಸಿ ನಂತರ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಹಾಗೂ ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ ನಿತಿನ್ ಬಲ್ವಾರ್ ಅವರಿಗೆ ಮನವಿ ಸಲ್ಲಿಸಿದ್ರು. ಇದೇ ವೇಳೆ ರೈತ ಸಂಘದ ರಾಜ್ಯಾಧ್ಯಕ್ಷ ಹುಚ್ಚವ್ವನಹಳ್ಳಿ ಮಂಜುನಾಥ್ ಮಾತನಾಡಿದವರು, ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಅರಣ್ಯ ಇಲಾಖೆಯ ಜಮೀನುಗಳು ಸಾಗುವಳಿ ಮಾಡುತ್ತಿರುವ ರೈತರನ್ನು ಒಕ್ಕಲೆಬ್ಬಿಸಬಾರದು ಹಾಗೂ ಅರಣ್ಯ ಕಾಯ್ದೆ 2006ರ ಅಡಿಯಲ್ಲಿ ಅವರಿಗೆ ಕೂಡಲೇ ಹಕ್ಕುಪತ್ರ ನೀಡಬೇಕು ಎಂದು ಆಗ್ರಹಿಸಿದರು. ಇನ್ನು ತಾಲೂಕಿನ ಚಿಕ್ಕ ಉಜಿನಿ, ಗೌಡಗೊಂಡನಹಳ್ಳಿ, ಮಿನಿಗರಹಳ್ಳಿ, ಗುಡ್ಡದ ಲಿಂಗನಹಳ್ಳಿ ಗ್ರಾಮದ ಭಾಗದ ರೈತರು ಅರಣ್ಯ ಪ್ರದೇಶದಲ್ಲಿ ಹಲವು ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದಾರೆ. ರೈತರು ಸೂಕ್ತ ಭೂಮಿ ದಾಖಲೆಯನ್ನು ಒದಗಿಸಿದರೂ ಅಧಿಕಾರಿಗಳು ಕಾನೂನು ಅಸ್ತ್ರ ಒದಗಿಸಿ ಸುಳ್ಳು ನೋಟಿಸ್ ನೀಡುತ್ತಿದ್ದಾರೆ ಮತ್ತು ಬಲವಂತವಾಗಿ ಭೂಮಿ ಕಸಿದುಕೊಳ್ಳುತ್ತಿದ್ದಾರೆ. ಈಗಾಗಲೇ ಸಿಸಿಎಫ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿರುವ ರೈತರು ಕಾನೂನು ಹೋರಾಟ ನಡೆಸುತ್ತಿದ್ದಾರೆ. ಆ ಅರ್ಜಿಗಳನ್ನು ವಿಲೇವಾರಿಯಾಗುವವರೆಗೆ ಕಾಲಾವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು. ಚಿಕ್ಕ ಉಜಿನಿ ಗ್ರಾಮದ 5 ರೈತರು ಹಕ್ಕುಪತ್ರ ಹಾಗೂ ಆರ್ಟಿಸಿ ಹೊಂದಿದ್ದಾರೆ. ಕೆಲಗೋಟೆ ಗ್ರಾಮದ ಮಹೇಶ್ ಎಂಬ ರೈತ 1980ರಿಂದ ಆರ್ಟಿಸಿ ಹೊಂದಿದ್ದರೂ ಅಧಿಕಾರಿಗಳು ಉಳುಮೆಗೆ ಅವಕಾಶ ನೀಡದೆ ಭೂಮಿ ವಶಪಡಿಸಿಕೊಂಡಿದ್ದಾರೆ ಎಂದು ದೂರಿದ್ರು. ನಿಮ್ಮೆಲ್ಲರ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಕಲೆಕ್ಟರ್ ಗೊತ್ತಿದ್ದ ಜಿಲ್ಲಾಧಿಕಾರಿಗಳು ಪೊಲೀಸ್ ಪ್ರೊಡಕ್ಷನ್ ಕೊಡಬೇಕು ಅಂತೇಳಿ ಗೌರವವನ್ನು ನಡೆಸಿಕೊಟ್ರು. ಇವರ ಹೋರಾಟದ ಮಧ್ಯೆನೂ ಜಿಲ್ಲಾಧಿಕಾರಿಗೆ ಅನುಭವ ಬಂತು. ಸಿಎಂ ಲ್ಯಾಂಡ್ ಅನ್ನ ಅವತ್ತು ಕಾನೂನು ಧೈರ್ಯವಾಗಿ ಸುಜಾನ್ ಬಿಲ್ಡಿಂಗ್ ಬರ್ಕೊಟ್ರು. ಯಾವ ಕಾನೂನಲ್ಲಿ ಸಿಎಂ ಲ್ಯಾಂಡ್ ಅನ್ನ ಅರಣ್ಯ ಇಲಾಖೆ ಹಸ್ತಾಂತರಿಸಬೇಕು ಅಂತೇಳಿ ಈಶ್ವರ್ ಖಂಡ್ರೆ ಕೇಳಿದಾಗ ಅದು ಅಕ್ಷಮ್ಯ ಅಪರಾಧ. ಸರ್ಕಾರಿ ಜಮೀನನ್ನ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿಗೆ ಕೊಡಕ್ ಬರೋದಿಲ್ಲ. ಅವನು ಸ್ವಂತ ದುಡ್ಡು ಕೊಟ್ಟು ತಗೊಂಡು 1 ಎಕರೆಗೆ 2 ಎಕರೆ ಖರೀದಿ ಮಾಡಿ ಅರಣ್ಯ ಇಲಾಖೆಗೆ ಒಪ್ಪುವಂತ ನಿಯಮ ಇದ್ದ ಹೊತ್ತು ಸರ್ಕಾರಿ ಜಮೀನನ್ನ ಖಾಸಗಿ ವ್ಯಕ್ತಿ ಕೊಡುವಂತ ಅವಕಾಶ ಇಲ್ಲ ಅಂತ ಹೇಳಿದ್ರು. ಆ ಕಾಲ ನಾವಿವತ್ತು ಲೋಕಾಯುಕ್ತರಲ್ಲಿ ಕೇಸನ್ನ ರಿಜಿಸ್ಟರ್ ಮಾಡ್ತೀವಿ. ಅರಣ್ಯ ನಿಮ್ಮ ಮೀನಾಕ್ಷಿ ಮೇಡಮ್ ಮತ್ತು ಸಹ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ. ಮುಂದೆ ಇಂಥ ಪ್ರಕ್ರಿಯೆ ಜಗಳೂರು ತಾಲೂಕು ಆಗಬಾರ್ದು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಮುಖಂಡ ಕಾನನಕಟ್ಟೆ ತಿಪ್ಪೇಸ್ವಾಮಿ, ತಾಲೂಕು ಅಧ್ಯಕ್ಷ ಚಿಕ್ಕಮಲ್ಲನಹೊಳೆ ಚಿರಂಜೀವಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಜನಹಟ್ಟಿ ರಾಜು, ಪದಾಧಿಕಾರಿಗಳಾದ ಸಹದೇವ್ ರೆಡ್ಡಿ, ಸತೀಶ್, ಗೌಡಗೊಂಡನಹಳ್ಳಿ, ಸಿದ್ದನಕೋಟೆ, ಅಂಜಿನಪ್ಪ, ಸತೀಶ್, ಗುಡ್ಡಪ್ಪ, ನಾಗರಾಜ್, ಬಾಲರಾಜ್,
ಮಾರಪ್ಪ, ಮಲ್ಲೇಶ್, ರಿಜ್ವಾನ್ ಸೇರಿದಂತೆ ಇತರೆ ರೈತರು, ರೈತ ಮುಖಂಡರು, ಪದಾಧಿಕಾರಿಗಳು, ಮಹಿಳೆಯರು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಅರಣ್ಯ ಏನು ನಿಮ್ಮ ಮೀನಾಕ್ಷಿ ನೇಗಿ ಮೇಡಮ್ ಅವರು ಸಹ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ. ಮುಂದೆ